ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ 11ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿ ದಿನಾಂಕವನ್ನ ಆಲ್ಮೋಸ್ಟ್ ನಿಗದಿ ಮಾಡಿರೋ ಹಾಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಮೇ ತಿಂಗಳ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಕೂಡ ಒಂದು ಹೊಸ ಅಪ್ಡೇಟ್ ಇದೆ. ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಹಾಗೆ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ 11ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಬಟ್ ತುಂಬಾ ಲೇಟ್ ಆಗಿತ್ತು. ಸಾಕಷ್ಟು ಜನರಿಗೆ ವಿಡಿಯೋ ನೋಟಿಫಿಕೇಶನ್ ಹೋಗಿತ್ತೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ 11ನೇ ಕಂತು, ಓಕೆನಾ, 11 ಮತ್ತು 12ನೇ ಕಂತು ಬಗ್ಗೆ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೌದು, ಈಗ ಮೇ ತಿಂಗಳವರೆಗೂ ನಾವು ಜಮಾ ಮಾಡಿದ್ದೇವೆ. ಈಗ ಮೇ 5ನೇ ತಾರೀಕು ಮೇ ತಿಂಗಳ ಹಣವನ್ನೇ ಬಿಡುಗಡೆ ಮಾಡಿದ್ದೇವೆ. ಜೂನ್ ತಿಂಗಳ ಹಣ ಮಾತ್ರ ಬಿಡುಗಡೆ ಆಗೋದು ಬಾಕಿ ಇದೆ. ಜೂನ್ ಮತ್ತೆ ಜುಲೈ ತಿಂಗಳು, ಜುಲೈ ಈಗ ನಡೀತಾ ಇರೋದು, ಜುಲೈದು ಆಕ್ಚುಲಿ ಆಗಸ್ಟ್ ಅಲ್ಲಿ ಬರಬೇಕು. ಅದು ಯೂಶುವಲಿ ನಾವು ಬಿಫೋರ್ ಎಲೆಕ್ಷನ್ ಲೆಕ್ಕ ಹೋದ್ರೆ ಮೇ ತಿಂಗಳ ಹಣ ಜೂನ್ ಅಲ್ಲಿ ಬರಬೇಕು, ಜೂನ್ ತಿಂಗಳ ಹಣ ಜುಲೈಯಲ್ಲಿ ಬರಬೇಕು, ಜುಲೈ ತಿಂಗಳ ಹಣ ಆಗಸ್ಟ್ ಅಲ್ಲಿ ಬರಬೇಕು. ಬಟ್ ಎಲೆಕ್ಷನ್ ಟೈಮಲ್ಲಿ ಏನ್ ಮಾಡ್ಬಿಟ್ರು, ಆ ತಿಂಗಳ ಹಣ ಆ ತಿಂಗಳಲ್ಲೇ ಬಿಡುಗಡೆ ಮಾಡ್ಬಿಟ್ರು. ಹಾಗಾಗಿ ಇಲ್ಲಿಂದ ಅಲ್ಲಿ ಗ್ಯಾಪ್ ಜಾಸ್ತಿಯಾಗಿ ಇನ್ನೂ ಹಣ ಬಂದಿಲ್ಲ. ಟಿವಿಲ್ಲೂ ಸಹ ನಾನು ಅಬ್ಸರ್ವ್ ಮಾಡಿದ್ದೀನಿ, 3 ತಿಂಗಳ ಹಣ ಬಂದಿಲ್ಲ, 2 ತಿಂಗಳ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆ ರೀತಿ ಆಗಿಲ್ಲ. ಆಕ್ಚುಲಿ ಈ ಕಂಪೇರ್ ಮಾಡಕ್ ಹೋದ್ರೆ 1 ತಿಂಗಳು ಜೂನ್ ತಿಂಗಳ ಹಣ ಮಾತ್ರ ಬಂದಿಲ್ಲ. ಆ ಜೂನ್ ತಿಂಗಳ ಹಣವನ್ನ ಯಾವ ಡೇಟಿಗೆ ಹಾಕ್ತೀವಿ ಅಂತ ಅವರು ಏನು ಹೇಳಿದ್ದಾರೆ ಅಂತ ನೋಡಕ್ ಹೋದ್ರೆ, ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಒಪ್ಪಿಗೆಯನ್ನ ಪಡೆದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ಬಿಟ್ಟು ಅಲ್ಲಿಂದ ಟ್ರೆಜರಿ ಅಂತ ಇರುತ್ತೆ, ಆ ಟ್ರೆಜರಿಗೆ ಟ್ರಾನ್ಸ್ಫರ್ ಆಗ್ಬಿಟ್ಟು ಅಲ್ಲಿಂದ ಡಿಬಿಟಿಗೆ ಪುಷ್ ಮಾಡಿದಾಗ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ. ಈಗ ಟ್ರೆಜರಿಯಿಂದ ಡಿಬಿಟಿಗೆ ಪುಷ್ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೆ ಒಂದು 2 ರಿಂದ 3 ದಿನದಲ್ಲಿ ಅಂತ ಹೇಳಿದ್ದಾರೆ, ಓಕೆನಾ. 2 ರಿಂದ 3 ದಿನದಲ್ಲಿ ಅಂದ್ರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು 6ನೇ ತಾರೀಕು, 7, 8, 9, 10 ಅಂತಾನೆ ಇಟ್ಕೊಂಡ್ಬಿಡೋಣ. ಮತ್ತು 10ನೇ ತಾರೀಕು ಒಳಗಡೆ ಅಂತೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬರುತ್ತೆ. ಬಟ್ ನೀವು ಕೇಳ್ಬೋದು, ಸರ್ 28ನೇ ತಾರೀಕು ಇದೇ ರೀತಿ ಹೇಳಿದ್ರು, 30ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ, ಬರ್ಲಿಲ್ವಲ್ಲ ಅಂತ ನೀವು ಹೇಳೋದಾದ್ರೆ ಏನೋ ಒಂದ್ಸರಿ ಮಿಸ್ ಆಗಿದೆ. ನೋಡೋಣ, 2ನೇ ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೂನ್ 10 ತನಕ ವೇಟ್ ಮಾಡೋಣ. ನಾನು ನಿಮಗೆ ಒಂದು ಮ್ಯಾಕ್ಸಿಮಮ್ ಜೂನ್ 10 ಒಳಗೆ ಬರ್ಬೋದು, ವೇಟ್ ಮಾಡೋಣ ಅಂತ ಹೇಳಿದ್ದೆ. ಯಾಕಂದ್ರೆ ಟ್ರೆಜರಿಗೆ ಬಂದಿದೆ ಅಂದ್ರೆ ಮತ್ತೆ ವಾಪಸ್ ಹೋಗೋ ಮಾತಿಲ್ಲ. 12ನೇ ಕಂತಿಗೆ ಏನಾದರೂ ಹೊಸ ರೂಲ್ಸ್ ಮಾಡ್ಕೊಬೇಕು ಬಿಟ್ರೆ 11ನೇ ಕಂತಿಂದು ಟ್ರೆಜರಿಗೆ ಬಂದಿದೆ ಅಂದ್ರೆ, ಓಕೆನಾ, ಪಕ್ಕಾ ಬಂದಿದೆ ಅಂತ ಅವ್ರು ಕೊಟ್ಟಿರೋ ಆಸ್ ಪರ್ ದ ಅವರ ಸ್ಟೇಟ್ಮೆಂಟ್ ಪ್ರಕಾರ ಟ್ರೆಜರಿಗೆ ಬಂದಿದೆ ಅಂದ್ರೆ ಜೂನ್ 10 ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತು ಬಿಡುಗಡೆ ಆಗತ್ತೆ, ಓಕೆನಾ. ಇನ್ ಕೇಸ್ ಏನಾದ್ರೂ ಜೂನ್ 10 ಒಳಗಡೆನೆ ನಿಮ್ಗೆ 11ನೇ ಕಂತು ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಮಾತ್ರ ಅವ್ರು ಹೇಳಿರ್ತಕ್ಕಂಥ ಹಂತದಲ್ಲಿ, ಓಕೆನಾ, ಅಂದ್ರೆ ಈಗ ಬಿಡುಗಡೆ ಆಗುವ ಕೊನೆ ಹಂತದಲ್ಲಿ ಗೃಹಲಕ್ಷ್ಮಿ ಹಣ ಇದೆ 11ನೇ ಕಂತು ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಇನ್ ಕೇಸ್ ಏನಾದ್ರೂ ಜೂನ್ 10 ಒಳಗಡೆನೂ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಇನ್ನೂ ಹಿಂದಿನ ಹಂತದಲ್ಲೇ ಇದೆ ಅಂತ ಅರ್ಥ, ಓಕೆನಾ. ಆಮೇಲೆ ಈಗ ನಿಮಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಅಪ್ಡೇಟ್ ಇದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏಪ್ರಿಲ್ ತಿಂಗಳ ಹಣ ಒಂದು 80% ಜನರಿಗೆ ಬಿಡುಗಡೆ ಆಗಿದೆ. ಇನ್ನೂ ಒಂದು 20% ಜನರಿಗೆ ಬಂದಿಲ್ಲ ಏಪ್ರಿಲ್ ತಿಂಗಳ ಹಣ. ಯಾರ್ಯಾರಿಗೆ ಬಂದಿಲ್ಲ ವೇಟ್ ಮಾಡಿ. ಖಂಡಿತವಾಗ್ಲೂ ಆಲ್ಮೋಸ್ಟ್ ನಮ್ಮ ವೀಕ್ಷಕರಲ್ಲಿ 90% ಜನರಿಗೆ ಬಂದಿದೆ, ಓಕೆನಾ. ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಿನ್ನೆನಿಂದ ಸಾಕಷ್ಟು ವೀಕ್ಷಕರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ, ಸರ್ ಮೇ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬಿಡುಗಡೆ ಆಗಿದೆ ಅಂತ. ನೀವು ಮೊಬೈಲ್ನಲ್ಲಿ ಮೆಸೇಜೇ ಬರುತ್ತೆ ಅಂತ ಚೆಕ್ ಮಾಡಕ್ ಹೋಗಬೇಡಿ. ಮತ್ತೆ ಡಿಬಿಟಿ ವೆಬ್ಸೈಟ್ ಅಲ್ಲಿ, ಆಹಾರ ವೆಬ್ಸೈಟ್ ಅಲ್ಲಿ ಡಿಬಿಟಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ನಿಮ್ಗಿನ್ನೂ ಆಧಾರ್ ಅಥೆಂಟಿಕೇಶನ್ ಮತ್ತೆ NPCI ಚೆಕ್ ಅಂತಾನೆ ಬರ್ತಾ ಇದೆ. ಗಾಬರಿ ಆಗಬೇಡಿ, ಅದಿನ್ನೂ ಕೂಡ ಅಪ್ಡೇಟ್ ಆಗಬೇಕು. ಅದು ಪಾವತಿ ಈಗ ಆಗ್ತಾ ಇದ್ರು ಸಹ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಅದಿನ್ನೂ ಅಪ್ಡೇಟ್ ಆಗಿಲ್ಲ. ಅದಕ್ಕೆ ನೀವು NPCI ಚೆಕ್ ಫೇಲ್ಡ್ ಅಂತ ಇರಬಾರ್ದು, ಆಧಾರ್ ಅಥೆಂಟಿಕೇಶನ್ ಚೆಕ್ ಫೇಲ್ಡ್ ಅಂತ ಇರಬಾರ್ದು. ಚೆಕ್ ಅಂತ ಇದ್ರೆ ನಿಮಗೆ ಸಮಸ್ಯೆ ಇಲ್ಲ, ಓಕೆನಾ. ಹಾಗಾಗಿ ಯಾರು ಕೂಡ ವರಿ ಮಾಡೋಂತ ಅಗತ್ಯ ಇಲ್ಲ. ಈ ವಿಡಿಯೋದಲ್ಲಿ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅನ್ನಭಾಗ್ಯ ಯೋಜನೆ ಹಣ ನಿಮ್ಗೆ ಏನಾದರೂ ಬಿಡುಗಡೆ ಆಗಿದ್ರೆ
ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ಬಿಡುಗಡೆ ಆಗಿದ್ರು ಕಮೆಂಟ್ ಮಾಡಿ, ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಒಂದು ಕಮ್ಯುನಿಟಿ ಪೋಸ್ಟನ್ನು ಹಾಕ್ತೀನಿ. ವೋಟ್ ಮಾಡಿ ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ, ಇನ್ನೆಷ್ಟು ಜನರಿಗೆ ಬರೋದು ಬಾಕಿ ಇದೆ ಅಂಥೇಳಿ ಸಂಜೆ ಲೈವ್ನಲ್ಲಿ ಖಂಡಿತ ಡಿಸ್ಕಷನ್ ಮಾಡೋಣ. ಓಕೆನಾ? ಈಗ ನಿಮಗೆ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದೇನೆ. ಮೇ ತಿಂಗಳ ಅನ್ನಭಾಗ್ಯ ಯೋಜನೆ ಬಗ್ಗೆನೂ ಅಪ್ಡೇಟನ್ನು ಕೊಟ್ಟಿದ್ದೇನೆ. ಈಗ 12ನೇ ಕಂತು ಬಗ್ಗೆ ಇನ್ನೊಂದು ಮಾಹಿತಿಯನ್ನು ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು. ನಾವೀಗ 11ನೇ ಕಂತು ರೆಡಿಯಾಗಿದೆ, ಟ್ರೆಜರಿಯಿಂದ DBTಗೆ ಪುಷ್ ಮಾಡಿದ್ದೀವಿ ಅಂದರು. ಬಟ್ 12ನೇ ಕಂತು ಜುಲೈ 15ರ ನಂತರ, ಓಕೆನಾ, ಜುಲೈ 15ರ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ನನಗನ್ಸೋ ಪ್ರಕಾರ ಈಗ 11ನೇ ಕಂತೆ ಅಷ್ಟೊಳಗಡೆ ಬಿಡುಗಡೆ ಆದರೆ ಸಾಕಾಗಿದೆ. ಇವರು ಕೊಟ್ಟಿರ್ತಕ್ಕಂಥ ಡೇಟ್ ಪ್ರಕಾರ ಬಿಡುಗಡೆ ಆಗ್ತಾ ಇಲ್ವಲ್ಲ. ಓಕೆನಾ? ಬಟ್ ಇದೇ ರೀತಿ ನಮ್ಮ ಅಭಿಪ್ರಾಯದ ಪ್ರಕಾರ ಯಾವ್ದಾರ ಒಂದು PM ಕಿಸಾನ್ ಯೋಜನೆ ಹಣ ಯಾವ ರೀತಿ ಜಮಾ ಆಗುತ್ತೋ ಬಹಳ ದಿನಗಳಿಂದ ಹೇಳ್ತಾ ಬಂದಿದ್ದೇನೆ. ನೀವು ಬೇಕಾದರೆ ಜುಲೈ ಎಂಡಲ್ಲೇ ಬಿಡುಗಡೆ ಮಾಡಿ. ಯಾವುದೇ ಕಂತು ಬಿಡುಗಡೆ ಮಾಡಲಿಕ್ಕೂ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಎಲ್ಲವನ್ನ ರೆಡಿ ಮಾಡಿಕೊಂಡು, ಓಕೆನಾ, ಎಲ್ಲವನ್ನ ರೆಡಿ ಮಾಡಿಕೊಂಡು ಆ ದಿನಾಂಕದಿಂದ ಜುಲೈ 20ರಿಂದನೋ ಅಥವಾ ಪ್ರತಿ ತಿಂಗಳು ಏನು ಅವಾಗ ಪೇಮೆಂಟ್ ಆಗ್ತಾ ಇತ್ತಲ್ಲ, ಸ್ಟಾರ್ಟ್ ಆಗ್ತಾ ಇತ್ತು ಪೇಮೆಂಟು. ಬಟ್ ಜಮಾ ಆಗಲಿಕ್ಕೆ 15-20 ದಿನ ತೊಗೊತಾ ಇತ್ತು. ಬಟ್ ಆ ರೀತಿ ಮಾಡೋದಕ್ಕಿಂತ ಒಂದ್ಸರಿ ಜಮಾ ಮಾಡೋಕ್ಕೆ ಶುರು ಮಾಡಿದ್ರೆ ಒಂದು 20ರಿಂದ 26ನೇ ತಾರೀಕು ಅಂತ ಹೇಳಿ ಲಾಸ್ಟ್ ಟೈಮ್ ಕೂಡ ಹೇಳಿದ್ರು. 12ನೇ ಕಂತು ಪ್ರತಿ ತಿಂಗಳು 21ನೇ ತಾರೀಕಿಂದ 26ನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತೀವಿ. 5 ದಿನಗಳಲ್ಲಿ ಎಲ್ಲ ಫಲಾನುಭವಿಗಳ ಖಾತೆಗೆ, ಓಕೆನಾ, 99% 5 ದಿನಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಯಾವ ರೀತಿ ಆಗತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಜುಲೈ 15ರ ನಂತರ 12ನೇ ಕಂತು ಬಿಡುಗಡೆ ಮಾಡ್ತೀವಿ ಅಂತ ನಿನ್ನೆ ಒಂದು ವಿಡಿಯೋದಲ್ಲಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಈ ವಿಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಾನು ಮಾಡಿದ್ದೆ, ಅದರಲ್ಲೂ ಸಾಕಷ್ಟು ಜನ ಕಮೆಂಟ್ ಮಾಡಿ ಇದು ಹಳೆ ವಿಡಿಯೋ, ಹೋದ್ವಾರ ಹಾಕಿರೋ ಬಗ್ಗೆನೂ ಹೇಳಿದ್ದೀನಿ ಬ್ರದರ್, ಈ ವಾರ ಹಾಕಿರೋದ್ರ ಬಗ್ಗೆನೂ ಹೇಳಿದ್ದೀನಿ. ನಾವು ಯಾವುದೇ ಮಾಹಿತಿ ಕೊಟ್ಟರು ಸಹ ಒಂದು ವಾರದ ಹಿಂದಿಂದ ಈಗ ಹೇಳಕ್ ಹೋಗಲ್ಲ. ಏನಿದ್ರು ಇವತ್ತೇನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಖಂಡಿತವಾಗ್ಲೂ ಕಾದ್ ನೋಡೋಣ. ಇನ್ನೊಂದು 2-3 ದಿನಗಳಲ್ಲಿ 11ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿದ್ದಾರೆ. ಹಾಗಾಗಿ ನೋಡೋಣ. ಇದು 2ನೇ ಬಾರಿಗೆ ಹೇಳಿರ್ತಕ್ಕಂಥದ್ದು. ಮೊದಲನೇದೇನೋ ಟೆಕ್ನಿಕಲ್ ಇಶ್ಯೂ ಆಯಿತು, ಬಿಡುಗಡೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ರು, ಆಗಿಲ್ಲ ಅಂತ ಅನ್ಬೋದು. ಬಟ್ 2ನೇ ಬಾರಿ ಹೇಳಿದಾಗ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ, ಕಾಯಲೇಬೇಕಾಗಿರುತ್ತೆ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಿದ್ದ ಇಲಾಖೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಓಕೆನಾ, ಅವರೇ ಅದ್ರ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡಬೇಕು, ಮತ್ತು ಬೇರೆ ಯಾರು ಕೊಡೋಕ್ಕೆ ಬರೋದಿಲ್ಲ. ಹಾಗಾಗಿ ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಇನ್ನೊಂದು 2-3 ದಿನಗಳಲ್ಲಿ, ಅಂದರೆ ಮ್ಯಾಕ್ಸಿಮಮ್ 2-3 ದಿನ, ಅಂದರೆ ಇವತ್ತು ಜುಲೈ 7ನೇ ತಾರೀಕು, ಜುಲೈ 10ನೇ ತಾರೀಕು ಒಳಗಡೆ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತು ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು. ದಿನಾಂಕ ನಿಗದಿ ಆದ ಲೆಕ್ಕನೇ. ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್. ಓಕೆನಾ? ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.